ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಸಿದ್ದರಾಮಯ್ಯನವರ ರಾಜೀನಾಮೆ ಮೂಡ ಹಗರಣದಲ್ಲಿ ಲೂಟಿಯಾಗಿರುವಂಥ ಹಣ ಸುಮಾರು 2,000-3,000 ಕೋಟಿ ಹಣ ಲೂಟಿಯಾಗಿದೆ ಅಂತೇಳಿ ನಾವು ಹೋರಾಟ ಮಾಡ್ತಾಯಿದ್ದೀರಿ. ಸ್ವತಃ ಸಿದ್ದರಾಮಯ್ಯನವರೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಕೂಡ ನಮ್ಮ ಒಂದು ಹೋರಾಟ ಇತ್ತು. ಈ ಹೋರಾಟಕ್ಕೆ ಇವತ್ತು ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇದರಿಂದ ತಪ್ಪಾಗಿರುವಂಥದ್ದು, ಈಗ ರಾಜ್ಯಪಾಲರು ಅಷ್ಟೇ ಎಲ್ಲ ಚರ್ಚೆ ಮಾಡಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಈಗ ಮುಖ್ಯಮಂತ್ರಿಗಳಿಗೆ ಬೇರೆ ಆಪ್ಷನ್ ಇಲ್ಲ. ತಪ್ಪಾಗಿದೆ ಅಂತ ಜನನೂ ಕೂಡ ಮಾತಾಡ್ತಾ ಇದ್ದಾರೆ. ಗವರ್ನರ್ ಅವರು ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ, ತನಿಖೆಗೆ ಅವಕಾಶ. ಇದೆಲ್ಲದ ಆದಮೇಲೆ ಸಿದ್ದರಾಮಯ್ಯನವರಿಗೆ ಒಂದು ನೈತಿಕ ಅಧಿಕಾರ ಇರಲ್ಲ ಕೂತ್ಕೊಳ್ಳೋಕ್ಕೆ. ಯಾಕಂದರೆ ಅವರ ನೇಮಕ ಮಾಡಿರುವಂಥ ಪೊಲೀಸರೇ ಅವ್ರನ್ನ ತನಿಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ತನಿಖೆ ಮಾಡಿದ್ರು ಕೂಡ ನಿಷ್ಪಕ್ಷವಾದ ತನಿಖೆ ಆಗಲ್ಲ. ಆ ದೃಷ್ಟಿಯಿಂದ ಅವರು ಆ ಸೀಟಿಂದ ಇಳಿಬೇಕು, ರಾಜೀನಾಮೆ ಕೊಡಬೇಕು. ಈ ಹೋರಾಟ ಇಟ್ಕೊಂಡು ಇವತ್ತು ನಾವು ಗಾಂಧಿ ಸ್ಟ್ಯಾಚ್ಯೂ ಎದುರುಗಡೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾ ಇದ್ದೀರಿ. ಈಗ